ನೀವ್ ಎಲ್ಲಿದ್ದೀರಾ? ನನ್ ರೂಮಲ್ಲೆಲ್ಲ ನೋಡ್ಕೊಂಡ್ ಬಂದೆ. ಜನನಿಯವ್ರೆ, ಹುಷಾರಾಗಿದ್ದೀರಾ? ನನ್ಗೇನಾಗಿದೆ? ನಾನು ಆರಾಮಾಗೇ ಇದ್ದೀನಿ. ಹೌದಾ? ನಾನು ಅಪ್ಪನ ಮನೆಯಿಂದ ಬರ್ತಿದ್ದ ಹಾಗೆ ನನ್ನನ್ನು ರೇಗ್ಸೋದಕ್ಕೆ ನೀವು ಕಾಯ್ತಾ ಇರ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ನಾನೇ ನಿಮ್ಮನ್ನ ಹುಡ್ಕೊಂಡ್ ಬಂದೆ. ಯಾಕೆ, ಹುಷಾರಿಲ್ವಾ? ಯಾಕೋ ನನ್ ಮನ್ಸ್ ಸರಿ ಇಲ್ಲ. ಮನಸ್ ಸರಿ ಇಲ್ವಾ? ಯಾಕೆ, ಯಾರಾದ್ರೂ ಏನಾದ್ರು ಅಂದ್ರ? ನನ್ ಮೈದ್ನ ಏನಾದ್ರು ಜಗಳ ಮಾಡಿದ್ರೆ ಹೇಳಿ, ನಾನು ಯಜಮಾನ್ರು ಜನನಿಯವ್ರಿಗೆ ಯಾಕೆ ಬೇಜಾರ್ ಮಾಡಿದ್ರಿ ಅಂತ ಜಗಳ ಮಾಡ್ತೀವಿ. ಯಾಕೆ ಅಂದ್ರೆ ನಮ್ ಜನನಿಯವರು ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿದ್ರೇನೆ ಚಂದ. ಅವ್ರ ನಗು ಮಾಸ ತರ ಏನ್ ಮಾಡಿದ್ರಿ ಅಂತ ನಾನ್ ಕೇಳ್ತೀನಿ. ಏನು ಬೇಡ. ನನ್ ಮನ್ಸ್ ಹಾಳಾಗೋದಿಕ್ಕೆ ಪ್ರೀತು ಕಾರಣ ಅಲ್ಲ. ಮತ್ತಿನ್ಯಾರು? ಜನನಿ. ಏನ್ ಹೇಳ್ತಾ ಇದ್ದೀರಾ ಜನನಿಯವ್ರೆ? ನಿಜಾನೇ ಹೇಳ್ತಾ ಇದೀನಿ. ನನ್ ಮನ್ಸ್ ಹಾಳಾಗೋದಿಕ್ಕೆ ನಾನೇ ಕಾರಣ. ಅದಕ್ಕೆ ಹೀಗ್ ಮೌನವಾಗಿದ್ದೀನಿ. ಯಾಕೆ ಜನನಿಯವ್ರೆ ಇವತ್ತು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಯಾರಿಂದ ಏನಾದ್ರೂ ಬೇಜಾರಾಯ್ತಾ? ನೀವ್ ಈ ರೀತಿ ಇರೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಏನಾದ್ರೂ ಇದ್ರೆ ಹೇಳಿ. ಏನೂ ಇಲ್ಲ. ಅದು ಆಗ್ಲೇ ಅಪ್ಪ ಫೋನ್ ಮಾಡಿದ್ರು. ಅವ್ರ ವಾಯ್ಸ್ ಕೇಳಿಸ್ತಿರ್ಲಿಲ್ಲ. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಪಾಪ ಅಪ್ಪನ ಹತ್ರ ಮಾತಾಡಿಲ್ಲ ಅಂತ ಬೇಜಾರಾಗಿದ್ರು ಅನ್ಸುತ್ತೆ. ಅಪ್ಪ ಮಗಳ ಸಂಬಂಧ ಅಂದ್ರೇನೆ ಹಾಗೆ ಅಲ್ವಾ? ಓ ಜನನಿ ಮೇಡಮ್ಮ, ಏನ್ ವಿಷಯ ಮೇಡಮ್? 10th ಪಾಸ್ ಆದ್ನಂತೆ ಸುದ್ದಿ ಕೇಳಿದ ತಕ್ಷಣನೇ ಸ್ವೀಟ್ ನ ನಿನ್ ಕೈ ಇಡೋ ಬದಲು ನಿನ್ ಬಾಯಿಗೆ ಒಂದ್ ಸ್ವಲ್ಪ ತಿನ್ಸಿ ಹೋಗ್ಬಿಡ್ಬೋದಿತ್ತಲ್ಲ. ಯಾಕೆ, ಹುಷಾರಿಲ್ವಾ? ಇಷ್ಟು ದಿನ ಪಾರ್ವತಿ ಅವ್ರನ್ನ ನನ್ನ ಅಕ್ಕನ ಥರ ನನ್ನ ಪ್ರೀತಿ ಉಳಿಸ್ಕೊಟ್ಟಿರೋರು ಅನ್ನೋ ಒಳ್ಳೆ ಭಾವನೆ, ಬಲವಾದ ನಂಬಿಕೆ ಇತ್ತು. ಆದ್ರೆ ಈಗ ಅವ್ರ ಬಗ್ಗೆ ಬೇರೆ ತರ ಯೋಚನೆ ಮಾಡೋದಿಕ್ ಹೋದ್ರು. ಅವ್ರು ನನ್ನ ಜೊತೆ ನಡ್ಕೊಳ್ದಿರೋ ರೀತಿ ನೋಡಿದ್ರೆ ನನ್ನ ಯೋಚನೆ ತಪ್ಪು ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಆದ್ರೆ ನೀವು ಪದೇ ಪದೇ ಅವ್ರ ಬಗ್ಗೆ ಏನೇನೋ ಹೇಳಿ ನನ್ನಲ್ಲಿ ಅಭದ್ರತೆ ಹುಟ್ಟೋ ಹಾಗೆ ಮಾಡ್ತಾ ಇದ್ದೀರಾ. ನನಗೇನ್ ಮಾಡ್ಬೇಕು, ಹೇಗಿರ್ಬೇಕು ಒಂದು ಗೊತ್ತಾಗ್ತಿಲ್ಲ. ತಲೆ ಚಿಟ್ಟ ಹಿಡ್ದು ಹೋಗ್ತಿದೆ. ನನ್ನ ಮನ್ಸು ಗೊಂದಲದ ಗೂಡಾಗಿದೆ. ಅಲ್ಲ, ಪಾರ್ವತಿಯವ್ರು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಾರೆ. ಅಂಥವ್ರು ನನಗೆ ಕೆಟ್ಟದ್ ಮಾಡ್ತಾರೆ. ಅವರಿಂದ ನನ್ನ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂದ್ರೆ ಅದನ್ನ ನಾನು ಹೇಗ್ ನಂಬ್ಲಿ? ಅದೇ ಅವಳ ಟೆಕ್ನಿಕ್ ಕಣಮ್ಮ. ನೋಡಮ್ಮ ಜನನಿ, ನನ್ಗೆ ಪಾರ್ವತಿನ ಕಂಡ್ರೆ ಆಗಲ್ಲ. ಅವಳು ಆ ದಿನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ಆವಾಗಿಂದ ಅಲ್ಲ. ಅವಳು ಈ ಮನೆಗೆ ಕೆಲ್ಸಕ್ಕೆ ಅಂತ ಬಂದಲ್ಲ, ಆವಾಗಿಂದನೂ ಅವಳನ್ನ ಕಂಡ್ರೆ ನನ್ಗಾಗಲ್ಲ. ಯಾಕೆ ಅಂದ್ರೆ ಅವಳಿಗಿರೋ ಕ್ರಿಮಿನಲ್ ಬುದ್ಧಿಗೆ. ನಾನು ಅವಳನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ಕೊಂಡೇ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಮ್ಮ. ಕೆಲಸದವಳು ಮನೆ ಸೊಸೆಯಾಗೋದು ಏನ್ ಹೊಸದಲ್ಲ ಬಿಡು, ದೊಡ್ಡ ಮಾತು ಅಲ್ಲ. ಆದ್ರೆ ಅವಳು ಈ ಮನೆಗೆ ಕೆಲಸದವಳಾಗಿ ಬಂದಿದ್ದ ರೀತಿನ ಒಂದ್ಸಲ ಹಿಂದೆ ತಿರುಗಿ ನೋಡು. ಆದಿ ಏನು ಅವಳನ್ನ ಡೈರೆಕ್ಟ್ ಆಗಿ ಅವಳು ಒಳ್ಳೆ ಗುಣಗಳಿದೆ ಅಂತ ಮೆಚ್ಚಿ ಲವ್ ಮಾಡಿದ್ದಲ್ಲ, ಅವಳು ಕಣ್ಣನ್ನ ನೋಡಿ ಲವ್ ಮಾಡಿದ್ದು. ಅದು ಅವಳ ಕಣ್ಣನ್ನ ನೇರವಾಗಿ ನೋಡಿ ಲವ್ ಮಾಡ್ಲಿಲ್ಲ. ಯಾವುದೋ ಲೋಗದಲ್ಲಿ ಇವಳು ಕಣ್ಣಿತ್ತು, ಅದು ನೋಡಿ ಇವನು ಪ್ರೀತಿಲಿ ಬಿದ್ದ. ಅಷ್ಟಕ್ಕೂ ಅವಳ ಕಣ್ಣು ಕಂಪನಿ ಲೋಗೋ ಹೇಗಾಯ್ತು ಗೊತ್ತಾ ನಿನಗೆ? ಇಲ್ಲಿದೆ ಅಸಲಿ ಕಹಾನಿ.
ಅಕ್ಕನಿಗೆ ಗೊತ್ತಾಗ್ದಿದ್ದ ಹಾಗೆ, ಆದಿತ್ಯನ್ಗೆ ತಿಳಿದೇ ಇದ್ದ ಹಾಗೆ ತನ್ನ ಜಾಣತನದಿಂದ ಮನೇಲೇ ಓಡಾಡ್ಕೊಂಡು ಅವಳ ಕಣ್ಣನ್ನ ಕಂಪ್ನಿ ಲೋಗೋ ಆಗೋ ಹಾಗೆ ಮಾಡಿದ್ಲು ಮಳ್ಳಿ. ಹಾಗೆ ಆ ದಿನ ಆ ಕಣ್ಣಿನ ಹುಡುಗಿ ಪ್ರೀತಿಯಲ್ಲಿ ಬೀಳೋ ಹಾಗೆ ಮಾಡಿದ್ಲು ದೊಡ್ಡ ಕಳ್ಳಿ. ಆಮೇಲೆ ಅವಳಿಗೆ ಫಿಕ್ಸ್ ಆಗಿದ್ ಮದ್ವೆನ ಕ್ಯಾನ್ಸಲ್ ಮಾಡ್ಸಿದ್ಲು. ತಾನೇ ಕಣ್ಣಿನ ಹುಡುಗಿ ಅಂತ ಆದಿತ್ಯನ್ಗೆ ಗೊತ್ತಾಗೋ ಹಾಗೆ ಮಾಡಿದ್ಲು. ಗೊತ್ತಾದ್ಮೇಲೆ ಆದಿ ಸುಮ್ನೆ ಇರ್ತಾನ, ಬಿದ್ದ ಅವಳವಲ್ಲಿ. ಶುರುವಾಯ್ತು ನೋಡಮ್ಮ ಇವ್ರ ಪ್ರೇಮ್ ಕಹಾನಿ. ಮುಂದೆ ಹೋಗ್ತಾ ಹೋಗ್ತಾ ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಸಿಕ್ಕ ಅವಕಾಶನ ನಾಜೂಕಾಗಿ ಬಳಸ್ಕೊಳ್ತಾ ಈ ಮನೆ ಸೊಸೆ ಆಗೇ ಬಿಟ್ಲು. ಅಲ್ಲಿಗೆ ಅವಳ ಗುರಿ ಮುಟ್ತಾ? ಖಂಡಿತ ಇಲ್ಲ. ಅವಳ ಮುಂದಿನ ಅಜೆಂಡಾ ಏನು ಗೊತ್ತಾ? ಅಖಿಲಕ್ಕನ ಸ್ಥಾನದಲ್ಲಿ ಕೂರೋದು. ಆದ್ರೆ ಅದಕ್ಕೂ ಮುಂಚೆ ನಿನ್ನನ್ನ ಸೈಡ್ ಲೈನ್ ಮಾಡ್ಬೇಕು ಅನ್ನೋದೇ ಅವಳ ಕೆಟ್ಟ ಮನಸ್ಸಲ್ಲಿರೋ ಕೆಟ್ಟ ಉದ್ದೇಶ. ಅವಳ ಇಂಥ ಕುತಂತ್ರಿ ಕೆಲಸಗಳು ಯಾರಿಗೂ ಗೊತ್ತಾಗಲ್ಲಮ್ಮ. ಅಕ್ಕನ ಕಣ್ಣಿಗೆ ಮಣ್ಣೆರ್ಚಿದಾಳೆ ಅಂದ್ರೆ ಇನ್ನು ನೀನ್ ಯಾವ ಲೆಕ್ಕ ನಮ್ಮ ಜನನಿ? ಜುಜುಬಿ. ನೋಡಮ್ಮ ಜನನಿ, ನನಗ್ ಗೊತ್ತಿರೋ ಮಟ್ಟಿಗೆ ಪಾರ್ವತಿ ಎಲ್ಲಾ ಗುಣದ ಬಗ್ಗೆನೂ ನಾನು ತಿಳಿಸಿದೀನಿ. ಅದ್ ನಿನಗೂ ಕಾಣಿಸ್ತಾ ಇದೆ, ಕಣ್ ಮುಂದೆನೆ ನಡೀತಾ ಇದೆ. ನಿನ್ನನ್ ಕಂಡ್ರೆ ಅವಳಿಗೆ ಪ್ರೀತಿನೇ ಇಲ್ಲ, ಅಸಡ್ಡೆ ಕಣಮ್ಮ. ಅದ್ ನಿನ್ಗೂ ಗೊತ್ತಾಗುತ್ತೆ ಬಿಡು. ಅದನ್ನೇನು ಅವಳು ತೋರಿಸ್ಕೊಳಲ್ಲ. ಆದಷ್ಟು ಬೇಗ ಒಂದಲ್ಲ ಒಂದಿನ ನಿನಗೂ ಗೊತ್ತಾಗುತ್ತೆ. ಅಂತ ಸಂದರ್ಭ ಬೇಗ ಬರ್ಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊಳ್ತೀನಿ. ಒಟ್ನಲ್ಲಿ ನೀನ್ ಚೆನ್ನಾಗಿರ್ಬೇಕು ಅನ್ನೋದು ಮಾತ್ರ ನನ್ನ ಉದ್ದೇಶ ಕಣಮ್ಮ. ಅನಿತಾ, ನಾನು ಹೇಳಿದೆಲ್ಲ ನೆನಪಿದೆ ತಾನೇ? ಓ, ಚೆನ್ನಾಗಿ ನೆನಪಿದೆ. ಹೇಗ್ ನಡ್ಕೋಬೇಕು, ಹೇಗ್ ಮಾತಾಡ್ಬೇಕು ಅಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದೀವಿ ಅಲ್ವೇನೆ? ಅಕ್ಕ ಬಂದ್ರು, ನಾವೀಗ ನಾಟಕ ಶುರು ಹಚ್ಕೊಳ್ಳೋಣ. ಯಾರ್ ನೀವು? ಏನಾಗ್ಬೇಕಾಗಿತ್ತು? ನಾವು ಅಖಿಲಾಂಡೇಶ್ವರಿ ಮೇಡಮ್ ಅವ್ರನ್ನ ನೋಡ್ಬೇಕಿತ್ತು. ಓ ಹೌದಾ? ನೋಡಿ, ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಅಕ್ಕನೇ ದೇವ್ರ ತರ ಬಂದ್ಬಿಟ್ರು. ಅಕ್ಕ, ಇವ್ರು ನಿಮ್ಮನ್ನ ನೋಡಕ್ಕೆ ಅಂತ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ನನ್ನ ಹೆಸರು ಅನಿತಾ ಅಂತ. ನಮಸ್ತೆ ಮೇಡಮ್, ನನ್ನ ಹೆಸರು ಪಲ್ಲವಿ ಅಂತ. ನಮಸ್ಕಾರ, ಕೂತ್ಕೊಳ್ಳಿ. ಹೇಳಿ, ನನ್ನಿಂದ ಏನಾಗ್ಬೇಕಾಗಿತ್ತು? ಏನಿಲ್ಲ ಮೇಡಮ್, ನಾವು ಪಕ್ಕದ ಏರಿಯಾಗೆ ಹೊಸದಾಗಿ ಬಂದಿದೀವಿ. ನಮ್ಮ ಮನೇಲಿ ಗಣಪತಿ ಪೂಜೆ ಹೋಮ ಇಟ್ಕೊಂಡಿದೀವಿ. ಅದಕ್ಕೆ ನಿಮ್ಮನ್ನ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ನಿಮ್ಮನ್ನ ಕರೆಯೋಷ್ಟು ದೊಡ್ಡವ್ರು ನಾವಲ್ಲ, ಆದ್ರೂ ಧೈರ್ಯ ಮಾಡಿ ಬಂದಿದೀವಿ. ಪೂಜೆಗೆ ದೊಡ್ಡೋರು ಚಿಕ್ಕೋರು ಅನ್ನೋ ಭೇದ ಭಾವ ಇಲ್ಲ. ದೇವ್ರು ಎಲ್ರಿಗೂ ಸರಿ ಸಮಾನ. ನೀವು ಮಾಡಿಸೋ ಪೂಜೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ಆದ್ರೆ ನಾನ್ ಬರೋದು ಕಷ್ಟ ಆಗ್ಬೋದು. ಅಕ್ಕ, ನಿಮ್ ಪರವಾಗಿ ನಾನ್ ಹೋಗ್ಲಾ? ಧಾರಾಳವಾಗಿ ಹೋಗ್ಬಾ. ನೋಡಿ ಅನಿತಾ ಅವ್ರೆ, ಅಕ್ಕನ ಪರವಾಗಿ ನಾನ್ ಪೂಜೆಗೆ ಬರ್ತೀನಿ. ಆಗಬಹುದು. ಹಾ, ಇವ್ರ್ಯಾರು ಅಂತ ಗೊತ್ತಾಗ್ಲಿಲ್ಲ. ಇವಳು ನಮ್ಮ ಅರಸನ ಕೋಟೆ 2ನೇ ಸೊಸೆ ಜನನಿ ಅಂತ. ಹೌದಾ? ನೋಡಿದ್ರೆ ಇಂಥ ದೊಡ್ಡ ಮನೆ ಸೊಸೆ ಅಂತ ಅನ್ಸೋದೇ ಇಲ್ಲ. ಅಂದಾಗೆ ಇವರು ಇವಳ ನಮ್ಮ ಆದಿತ್ಯನ ಹೆಂಡತಿ. ಓ, ಅರಸನ ಕೋಟೆನ ಆಳ್ಬೇಕಾಗಿರೋ ಹಿರಿ ಸೊಸೆ ಅಂತ ಹೇಳಿ. ಅರ್ಶನ ಕುಂಕುಮ ತಗೊಳ್ಳಿ.
ಸರಿ ನಾವಿನ್ ಹೊರಡ್ತೀವಿ. ಒಂದ್ ನಿಮಿಷ. ಮೊದಲನೇ ಸಲ ಮನೆಗ್ ಬಂದಿದ್ದೀರಾ, ಅದು ಶುಕ್ರವಾರ. ಅರ್ಶಿನ ಕುಂಕುಮ ತಗೊಂಡ್ ಹೋಗಿ. ಜನನಿ, ನೀನ್ ಹೋಗಿ ಅರ್ಶಿನ ಕುಂಕುಮ ತಗೊಂಡ್ ಬರಮ್ಮ. ಕೂತ್ಕೊಳ್ಳಿ. ಅರ್ಶಿನ ಕುಂಕುಮದ ಬಟ್ಲಲ್ಲಿ ಕಾಣಿಸ್ತಾನೆ ಇಲ್ಲ. ಯಾವಾಗ್ಲೂ ಇಲ್ಲೇ ಇರ್ತಿತ್ತಲ್ಲ. ಅಯ್ಯೋ ಮಂಕೆ, ಪಾರ್ವತಿನ ನಿನ್ ವಿರುದ್ಧ ಎತ್ಕಟ್ಟೋಕೆನೆ ಅದನ್ನ ನಾನು ಎತ್ತಿಟ್ಟಿದ್ದೀನಿ ಕಣೆ. ಕುಂಕುಮದ ಬಟ್ಲು ಇವತ್ತು ನಿನಗೆ ಸಿಗಲ್ಲ, ನೀನ್ ಇಲ್ಲಿ ಬರಲ್ಲ. ಈಗ ಮುಂದಕ್ಕೆ ನಡೆಯುತ್ತೆ ದೊಡ್ಡ ಡ್ರಾಮಾ. ಕ್ಷಮಿಸಿ ಮೇಡಮ್, ನಮಗ್ ಲೇಟ್ ಆಗ್ತಿದೆ. ನಾವಿನ್ನೂ ತುಂಬಾ ಕಡೆ ಅರ್ಶಿನ ಕುಂಕುಮ ಕೊಡೋದಿದೆ. ಇನ್ನೊಂದ್ಸಲ ಬಂದಾಗ ನಾವು ಅರ್ಶಿನ ಕುಂಕುಮ ತಗೊಂಡ್ ಹೋಗ್ತೀವಿ. ನಾವೀಗ ಹೊರಡ್ತೀವಿ. ಒಂದ್ ನಿಮಿಷ. ದಾಮಿನಿ, ಜನನಿ ಯಾಕಿನ್ನು ಬಂದಿಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಕ್ಕ. ಪಾರ್ವತಿ, ಜನನಿ ಬರೋದು ತಡ ಆಗಬಹುದು. ಪಾಪ ಇವ್ರು ಬೇರೆ ಲೇಟ್ ಆಗ್ತಿದೆ ಅಂತಿದ್ದಾರೆ. ಇನ್ನು ಎಷ್ಟು ಮನೆಗೆ ಅವ್ರ ಅರ್ಶಿನ ಕುಂಕುಮ ಕೊಡ್ಬೇಕೋ ಏನೋ. ಅವ್ರು ತಂದಿರೋ ಅರ್ಶಿನ ಕುಂಕುಮದಲ್ಲೇ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಡಮ್ಮ. ಪಾರ್ವತಿ, ಪರವಾಗಿಲ್ಲ ಕೊಡಮ್ಮ, ಅವ್ರಿಗೆ ಲೇಟ್ ಆಗ್ತಿದೆ ಅಂತ ಅನ್ಸತ್ತೆ. ಪಾರ್ವತಿ ಅವ್ರನ್ನ ಕೇಳೋಣ. ಅನಿತವ್ರೆ, ಕೂತ್ಕೊಳ್ಳಿ. ನೋಡ್ದೆ ನಮ್ಮ ಜನನಿ, ಆ ಪಾರ್ವತಿ ತನ್ನ ಚಾಲಾಕಿತನನ ಹೇಗ್ ತೋರ್ಸಿದ್ಲು ಅಂತ. ಅಲ್ಲ, ಅರಿಶಿನ ಕುಂಕುಮ ತರೋದಕ್ಕೆ ನೀನ್ ಹೋಗಿದ್ಯಾ ಅಂತ ಅವಳಿಗೆ ಗೊತ್ತಿತ್ತು ತಾನೆ. ಆದ್ರೂ ನೀನ್ ಬರೋ ಅಷ್ಟ್ರಲ್ಲಿ ಎಲ್ರಿಗೂ ಅರಿಶಿನ ಕುಂಕುಮನ ಅವಳೇ ಕೊಟ್ಬಿಟ್ಲು. ಯಾರ್ ಹೇಳಿದ್ರು ಅವಳಿಗೆ ಕೊಡು ಅಂತ? ಇದಕ್ಕೆಲ್ಲ ಏನ್ ಅರ್ಥ ಹೇಳು? ತಾನೇ ಅರಸನ ಕೋಟೆಯ ಮೇನ್ ಸೊಸೆ ಅಂತ ತೋರಿಸ್ಕೋಬೇಕಾಗಿತ್ತು. ಬಂದವ್ರೆಲ್ರ ಮನ್ಸಲ್ಲೂ ಚೆನ್ನಾಗ್ ಅದನ್ನ ಹಚ್ಚೊತ್ತಿದ್ಲು. ನೋಡಮ್ಮ ಜನನಿ, ಇಷ್ಟು ದಿನ ಮನೆ ಒಳಗಿರೋರ್ಗೆಲ್ಲ ತನ್ನನ್ನ ತಾನು ಅರ್ಥ ಮಾಡಿಸಿದ್ಲು. ಈಗ ಮನೆ ಹೊರಗಿರೋರ್ಗೂ ಅರ್ಥ ಮಾಡಿಸ್ಬೇಕು ಅನ್ನೋದು ಅವಳ ಉದ್ದೇಶ. ಅದನ್ನು ಕರೆಕ್ಟ್ ಆಗಿ ಮಾಡಿದ್ಲು. ಅವಳು ಈ ಮನೆನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿರೋ ಹೀರೋಯಿನ್ ಆಗೋಕ್ ಹೊರಟಿದ್ದಾಳೆ. ಇದೆಲ್ಲ ಪೊಸಿಷನ್ಗೋಸ್ಕರ ಕಣಮ್ಮ ಜನನಿ. ನಿನ್ನ ಸ್ಥಾನನ ಅಲ್ಲಾಡಿಸ್ತಾ ತನ್ನ ಸ್ಥಾನನ ಭದ್ರ ಮಾಡ್ಕೊಳಕ್ ನೋಡ್ತಾ ಇದ್ದಾಳೆ. ಅದಕ್ ಸರಿಯಾಗಿ ಅವಳು ಅರಿಶಿನ ಕುಂಕುಮ ಕೊಡ್ತಾ ಇದ್ರೆ ಎಲ್ರು ಹಲ್ಗಿಂಚ್ಕೊಂಡ್ ನಿಂತಿದ್ರು. ಇಂಥ ತುಂಬ ಕುಟುಂಬದಲ್ಲಿ ನೀನು ಒಬ್ಬಂಟಿ ಆಗ್ಬಿಟ್ಟೆ ಕಣಮ್ಮ, ಒಬ್ಬಂಟಿ ಆಗ್ಬಿಟ್ಟೆ. ಎಲ್ರು ಪಾರ್ವತಿ ಹಿಂದೆ ಅವಳು ಗೆಳವಿಗೋಸ್ಕರ ಓಡ್ತಾ ಇದ್ದಾರೆ. ನೀನ್ ಯಾಕೆ ಓಡ್ತಾ ಇದ್ಯಾ?
ನೀನ್ ಹಿಂಗೆ ಓಡಿದ್ರೆ ಇರೋದನ್ನು ಕಳ್ಕೋಬೇಕಾಗತ್ತಷ್ಟೇ. ಪಾರ್ವತಿ ಎಲ್ಲ ಟಾಸ್ಕನ್ನು ಗೆದ್ದು ಅಕ್ಕನ್ನ ಮನವೊಲಿಸಿ ಇಡೀ ಅರಸನ್ ಕೋಟೆ ಕೀಲಿ ಕೈನ ಅವಳ ಕೈ ತಗೊಳ್ಳೋ ಹಾಗೆ ಮಾಡ್ತಾಳೆ. ಆದಿತ್ಯನ ಸಿಇಒ ಮಾಡ್ತಾರೆ. ನಿನ್ ಗಂಡನ್ನ 10 ಜನರಲ್ಲಿ ಒಬ್ನು ಅಂತ ಅದೇನೋ ಬೋರ್ಡು ಡೈರೆಕ್ಟರ್ ಅಂತಾರಲ್ಲ ಅದನ್ ಮಾಡ್ತಾರೆ. ಹೆಂಗ್ ನನ್ ಗಂಡ ಇಲ್ವಾ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಹಂಗೆ ಪಾರ್ವತಿ ಏನಾದ್ರೂ ಗೆದ್ರೆ ಜೀವನ ಪರ್ಯಂತ ನೀನ್ ಅವಳ ಋಣದಲ್ಲೇ ಇರ್ಬೇಕಾಗುತ್ತೆ ಕಣಮ್ಮ. ದಿನ ಬೆಳಗಾದ್ರೆ ಪಾರ್ವತಿ ಆದಿತ್ಯ ಅಂತ ಕೇಳ್ತಾ ಇರುತ್ತೆ. ನೀನು ನಿನ್ನ ಗಂಡ ನಿನ್ ಜೀವನ ಎಲ್ಲ ಮಣಪಾಲಾಗುತ್ತೆ. ಅಲ್ಲ ಮುಂಚೆ ಆಗಿದ್ರೆ ಪಾರ್ವತಿ ವಿರುದ್ಧ ನಾನೇನಾದ್ರೂ ಮಾತಾಡಿದ್ರೆ ಇವಳು ಒಪ್ಕೊಳ್ತಿರ್ಲಿಲ್ಲ. ಒಂದು ವಿರೋಧಿಸ್ತಿದ್ಲು, ಇಲ್ಲ ನನ್ನ ಮಾತನ್ನ ಅವಾಯ್ಡ್ ಮಾಡಿ ಎದ್ದು ಹೋಗೋಳು. ಆದ್ರೆ ಇವತ್ತು ನನ್ ಪಾರ್ವತಿ ವಿರುದ್ಧ ಇಷ್ಟೆಲ್ಲ ವೈಲೆಂಟ್ ಆಗಿ ಮಾತಾಡ್ತಿದ್ರು ಸೈಲೆಂಟ್ ಆಗಿ ಕೇಳಿಸ್ಕೊಳ್ತಾ ಇದ್ದಾಳೆ ಅಂದ್ರೆ ಏನರ್ಥ? ಬಿಟ್ಟು ಬಾಣ ಮನಸ್ಸಿಗೆ ಸರಿಯಾಗಿ ನಾಟಿದೆ ಅಂತ. ಇದನ್ನೇ ಮೇಂಟೈನ್ ಮಾಡ್ತಾ ಹಂತ ಹಂತವಾಗಿ ಇವಳ ಮನಸ್ಸಲ್ಲಿ ವಿಷದ ಬೀಜ ಬಿತ್ತಾ ಹೋಗ್ಬೇಕು. ಲೇ ದಡ್ಡಿ ದಾಮಿನಿ, ಸ್ವಗತ ಸಾಕು, ಲೆಂತ್ ಆಗ್ಬಿಡುತ್ತೆ. ಡೈರೆಕ್ಟ್ ಆಗಿ ಡೈಲಾಗ್ ತಗೋ. ನೋಡಮ್ಮ ಜನನಿ, ಒಟ್ನಲ್ಲಿ ಒಂದೇ ಮಾತು, ಏಕ್ ಮಾರ್ ದೋ ತುಕಡ ಅಂತ ಹೇಳೋದಾದ್ರೆ ಆ ಪಾರ್ವತಿ ತಾನ್ ಗೆಲ್ಲೋದಕ್ಕೋಸ್ಕರ ನಿಮ್ಮನ್ನೆಲ್ಲ ಚೆನ್ನಾಗಿ ಉಪಯೋಗಿಸ್ಕೋತಾ ಇದ್ದಾಳೆ. ನಿನಗೆ ಅಂತ ಅವಳು ಯಾವತ್ತಾದ್ರೂ ಆಗಿದ್ದಾಳ? ಇಲ್ಲ ಅಲ್ವಾ? ಅಷ್ಟಕ್ಕೂ ನಿನಗೆ ಪ್ರೀತುಗೆ ಅವಳೇ ಮದ್ವೆ ಮಾಡಿಸಿದಾಳೆ ಅನ್ನೋ ಗುಂಗಲಿದೆಯಲ್ಲ, ಆದ್ರಿಂದ ಹೊರಗಡೆ ಬಾ. ಬೇಕಾದ್ರೆ ನೀನೇ ಒಂದ್ಸಲ ಪರೀಕ್ಷೆ ಮಾಡಿ ನೋಡಮ್ಮ, ಅವಳು ಆಗ್ತಾಳ ಇಲ್ವಾ ಅಂತ ನಿನಗೆ ಗೊತ್ತಾಗುತ್ತೆ. ಆಯ್ತು, ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ಏನ್ ಮಾಡ್ತೀಯಮ್ಮ? ಪರೀಕ್ಷೆ ನಾಳೆ ಬೆಳಿಗ್ಗೆನೆ ಅದು ಆಗೋಗ್ಲಿ. ಫ್ರೆಂಡ್ಸ್, ಪಾರ್ವತಿನ ಏನ್ ಪರೀಕ್ಷೆ ಮಾಡ್ತಾಳೆ ಇವಳು? ಏನು ಅಂತ ತಿಳ್ಕೊಂಡು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ಬೇಕು. ಅಲ್ಲ, ಈ ಜನನಿ ಪಾರ್ವತಿಗೆ ಅದೇನೋ ಪರೀಕ್ಷೆ ಮಾಡ್ತೀನಿ ಅಂದ್ಲಲ್ಲ, ಏನ್ ಮಾಡ್ಬೋದು ಇವಳು? ಅಮ್ಮ ಇಲ್ಲಿ ಕಾಣ್ತಾ ಇಲ್ಲ. ಅಮ್ಮವರು ಚಿಕ್ಕ ಯಜಮಾನ್ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸದ್ಯ ಮೊನ್ನೆ ತರಕಾರಿ ತರೋದಕ್ಕೆ ಒಬ್ರೇ ಹೋಗಿದ್ರು. ಇವತ್ತು ನನ್ ಮೈದ್ನನ್ ಕರ್ಕೊಂಡು ಹೋಗಿದಾರಲ್ಲ, ನನಗೆ ಅದೇ ಸಮಾಧಾನ. ಜನನಿಯವ್ರ ಕೂಗ್ದಾಗಿತ್ತಲ್ವಾ? ಜನನಿಯವ್ರೆ, ಕಾಲು ಕಾಲು ಕಾಲು. ಅಯ್ಯೋ ಜನನಿಯವ್ರೆ, ಏನ್ ಮಾಡ್ಕೊಂಡ್ರಿ? ವಾಶ್ರೂಮ್ ಇಂದ ಬರ್ತಾ ಸ್ಲಿಪ್ ಆಗಿ ಬಿಟ್ಬಿಟ್ಟೆ. ನೋಡ್ಕೊಂಡ್ ನಡಿಯೋದಲ್ವಾ? ಬನ್ನಿ ಮೇಲ್ ಕೂತ್ಕೊಳ್ಳಿ. ಜನನಿಯವ್ರೆ, ತುಂಬಾ ಕಾಲ್ ನೋವಾಗ್ತಿದ್ಯಾ? ಅಯ್ಯೋ, ನಾನು ಹೋಗಿ ಔಷಧಿ ತಯಾರು ಮಾಡ್ಕೊಂಡ್ ಬರ್ತೀನಿ. ಅದನ್ನ ಹಚ್ಚಿದ್ರೆ ಬೇಗ ವಾಸಿ ಆಗುತ್ತೆ, ಸರಿನಾ? ಮೇಡಮ್, ಇವ್ರನ್ನ ನೋಡ್ಕೋತಾ ಇರಿ. ಏನಮ್ಮ ಜನನಿ ನೀನು, ಬೆಳಗ್ಗೆನೆ ಅವಳಿಗೆ ಒಳ್ಳೆ ಪರೀಕ್ಷೆ ಇಡ್ತೀನಿ ಅಂತ ಹೇಳಿ ಈಗ ನೀನೇ ಕಾಲು ಹುಡ್ಕಿಸ್ಕೊಂಡು ಕೂತಿದ್ಯಾ? ಏನಮ್ಮ ನೀನು? ಇದೇನಮ್ಮ ಜನನಿ, ಕಾಲು ಉಳುಕಿದೆ ಅಂತ ಕಾಲನ್ನ ನೆಲಕ್ಕೆ ಇಡ್ಲಿಲ್ಲ, ಈಗ ನೋಡಿದ್ರೆ ಕುದುರೆ ತರ ಎದ್ ನಿಂತ್ಕೊಂಡ್ಬಿಟ್ಟಿದ್ಯಾ? ನನ್ಗೆ ಯಾವ ಕಾಲು ಉಳ್ಕಿಲ್ಲ. ಆಹಾ, ಹಾಗಾದ್ರೆ ಇದು ಪರೀಕ್ಷೆಯ ಕಾಲನಾ? ಹೌದು, ನನ್ಗೀಗ ಅವ್ರ ಅಗತ್ಯ ತುಂಬಾನೇ ಮುಖ್ಯ. ಅವ್ರಿಷ್ಟು ದಿನ ನಾನ್ ನಮ್ದ ಹಾಗೆ ಒಳ್ಳೆಯವರಾಗೆ ಇದ್ರೆ ಅವ್ರೀಗ ಔಷಧಿ ಮಾಡ್ಕೊಂಡು ತಂದೆ ತರ್ತಾರೆ. ಔಷಧಿನ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಅದಾಮೇಲಿನ ಮಾತು.
ಅಯ್ಯೋ ದೇವ್ರೆ ಇವಳೇನಾದ್ರೂ ಔಷಧಿ ತಂದು ಬಿಟ್ರೆ ಪರೀಕ್ಷೆಯಲ್ಲಿ ಗೆದ್ದು ಬಿಡ್ತಾಳೆ. ಏನಪ್ಪ ಮಾಡೋದು? ಜನನಿ ನೀನ್ ಕೂತಿರಮ್ಮ, ನಾನ್ ಬರ್ತೀನಿ.